ಇನ್ನು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ದೆಹಲಿಯಿಂದ ಬಂದ ಬಳಿಕ ಸಿದ್ದು ಮೊದಲ ಪ್ರತಿಕ್ರಿಯೆ ಮಾಧ್ಯಮಗಳಿಗೆ. ರಾಜೀನಾಮೆ ಬಗ್ಗೆ ನಾಳೆ ಮಾತಾಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ದೆಹಲಿಯಿಂದ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ ಬಳಿಕ ಸಿದ್ದು ಮೊದಲ ಪ್ರತಿಕ್ರಿಯೆ ಇದು. ರಾಜೀನಾಮೆ ಬಗ್ಗೆ ನಾಳೆ ಮಾತಾಡ್ತೀನಿ ಎಂದಿದ್ದಾರೆ. ಮಾಧ್ಯಮದವರು ಕೇಳಲಾದಂತ ಪ್ರಶ್ನೆಗೆ ಅವರು ರಾಜೀನಾಮೆ ಕುರಿತು ನಾಳೆ ಮಾತಾಡ್ತೀನಿ ಎಂದಿದ್ದಾರೆ. ದೆಹಲಿಯಿಂದ ಬಂದ ಬಳಿಕ ಸಿದ್ದರಾಮಯ್ಯನವರ ಮೊದಲ ಪ್ರತಿಕ್ರಿಯೆ. ನೆಹರು ಅವರ ಸ್ಮರಣೆ ಕಾರ್ಯಕ್ರಮದಲ್ಲಿ ನೆಹರು ಅವರನ್ನ ಸ್ಮರಿಸಿಕೊಂಡ್ರು. ಆ ನಂತರದಲ್ಲಿ ರಾಜೀನಾಮೆ ವಿಚಾರವನ್ನ ಮಾಧ್ಯಮದವರು ಕೇಳಲಾದಂತ ಪ್ರಶ್ನೆಗೆ ಸರಿಯಾಗಿ ರಿಯಾಕ್ಟ್ ಮಾಡಲಿಲ್ಲ. ನಾಳೆ ಮಾತಾಡ್ತೀನಿ ಅಂತಂದ್ರು. ದೆಹಲಿ ಭೇಟಿಯ ಬಗ್ಗೆ ನಾಳೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನ ಸಿಎಂ ಹೇಳಿದ್ದಾರೆ. ಸದ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ಓಡಾಡ್ತಾ ಇರುವಂತದ್ದು ದೆಹಲಿಯ ಹೈಕಮಾಂಡ್ ನಾಯಕರು ಕೊಟ್ಟಿರುವಂತಹ ಒಂದು ಸೂಚನೆ ಅಂತಂದ್ರೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು, ನೀವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ. ಮತ್ತೊಂದು ಕಡೆ ಅವರು ರಾಜೀನಾಮೆ ಕೊಡ್ತಿದ್ದ ಹಾಗೆ ಡಿ.ಕೆ. ಶಿವಕುಮಾರ್ಗೆ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತೆ, ಆ ಒಂದು ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನುವಂಥ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಇವತ್ತು ನೆಹರು ಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಈ ವೇಳೆ ನೆಹರು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ನೆಹರು ಅವರ ಸೇವೆಯನ್ನು ಕೊಂಡಾಡಿದ್ರು. ಭಾರತದ ಮೊದಲ ಪ್ರಧಾನಿಯಾಗಿ ನೆಹರು ಅವರ ಒಂದು ತ್ಯಾಗ ಇರಬಹುದು, ಭಾರತದ ಅಭಿವೃದ್ಧಿಗೆ ಅವರು ಕೊಟ್ಟಂತ ಕೊಡುಗೆಗಳನ್ನು ಸ್ಮರಿಸಿಕೊಂಡ್ರು. ಅದಾದ ಬಳಿಕ ರಾಜೀನಾಮೆಯ ವಿಚಾರವಾಗಿ ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರವೇನು ಕೊಡಲಿಲ್ಲ. ಆದರೆ ದೆಹಲಿ ಭೇಟಿ ಬಗ್ಗೆ ನಾಳೆ ನಾನು ಮಾತಾಡ್ತೀನಿ ಅಂತಷ್ಟೇ ಹೇಳಿ ಅಲ್ಲಿಂದ ನಿರ್ಗಮಿಸಿದ್ರು. ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ 62ನೇ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತು ಬೆಂಗಳೂರಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇನ್ನು ವಿಧಾನಸೌಧಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ರು. ಈ ವೇಳೆ ನೆಹರು ಅವರನ್ನ ಸ್ಮರಿಸಿಕೊಂಡ್ರು. ಅದಕ್ಕಿಂತ ಮುಂಚೆ ಕೆಪಿಸಿಸಿ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ನೆಹರು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಗೌರವ ಸಲ್ಲಿಸಿದ್ರು. ತರುವಾಯ ಜವಾಹರ್ಲಾಲ್ ನೆಹರು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ರು. ವಿಧಾನಸೌಧದ ಆವರಣದಲ್ಲಿ ನಮನವನ್ನು ಸಲ್ಲಿಸಿದ್ರು. ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಜವಾಹರ್ಲಾಲ್ ನೆಹರು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಚರ್ಚೆಗಳು ನಡೀತಾ ಇರುವ ಬೆನ್ನಲ್ಲೇ ಈ ಕಾರ್ಯಕ್ರಮಗಳು ಜರುಗಿದ್ದು ಈ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳು ಪಾಲ್ಗೊಂಡರು. ಇನ್ನು ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಇತರೆ ಸಚಿವರೊಂದಿಗೆ ಮಹತ್ವದ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ನಡೆಸಲಿದ್ದಾರೆ. ಆದರೆ ರಾಜೀನಾಮೆಯ ವಿಚಾರವಾಗಿ ಅಥವಾ ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದರ ವಿಚಾರವಾಗಿ ಏನಾದರೂ ಪ್ರತಿಕ್ರಿಯೆ ಕೊಡ್ತಾರೇನೋ ಅಂತ ನಾವು ಭಾವಿಸಿದ್ವಿ. ಆದರೆ ಅದಕ್ಕೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಸಿದ್ದರಾಮಯ್ಯನವ್ರ ಕಡೆಯಿಂದ ಬರಲಿಲ್ಲ. ಅಂತಿಮವಾಗಿ ಸಿದ್ದರಾಮಯ್ಯನವರು ನಾಳೆ ಮಾತಾಡ್ತೀನಿ ಅಂತ ಅಷ್ಟೇ ಪ್ರತಿಕ್ರಿಯೆ ಕೊಟ್ಟು ಅಲ್ಲಿಂದ ನಿರ್ಗಮಿಸಿದರು. ದಿಲ್ಲಿಯ ಹೈವೋಲ್ಟೇಜ್ ಸಭೆಯಲ್ಲಿ ಪದತ್ಯಾಗಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ. ರಾಹುಲ್ ಗಾಂಧಿಯವರ ಮನವೊಲಿಕೆಯ ನಂತರದಲ್ಲಿ ಅನ್ನುವಂಥದ್ದು ಭಾರಿ ಬಿಗ್ ಅಪ್ಡೇಟ್ಸ್. ಇದು ಸಿದ್ದು ರಾಜೀನಾಮೆ ಗ್ಯಾರಂಟಿ. ಇದು ನಾಳೆ ಬೆಳಗ್ಗೆ ಸಚಿವರ ಜೊತೆ ಸಿಎಂ ಉಪಹಾರ ಸಭೆಯನ್ನು ಕರೆದಿದ್ದು ಬಳಿಕ ರಾಜ್ಯಪಾಲರಿಗೆ ತ್ಯಾಗ ಪತ್ರವನ್ನು ರವಾನಿಸ್ತಾರೆ, ನೀಡ್ತಾರೆ, ತಾವು ರಾಜೀನಾಮೆ ಕೊಡ್ತಾರೆ ಸಿಎಂ ಸ್ಥಾನಕ್ಕೆ ಅನ್ನುವಂಥದ್ದು ಭಾರಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಅವರ ಆಪ್ತ ಬಳಗದಲ್ಲೇ ಗುರುತಿಸ್ಕೊಂಡಿರುವಂಥವರು, ಈಗ ಉದಾಹರಣೆಗೆ ಎಂ.ಬಿ. ಪಾಟೀಲ್ ಅವರು, ಇಲ್ಲ ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ, ಹೈಕಮಾಂಡ್ ನಾಯಕರ ಮುಂದೆ ರಾಜ್ಯಸಭೆಯ ಚುನಾವಣೆಯ ವಿಚಾರ ಚರ್ಚೆ ಆಗಿದೆ, ಅದನ್ನು ಬಿಟ್ಟರೆ ಬೇರೆ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ ಅಂತ ಒಂದು ಕಡೆ ಎಂ.ಬಿ. ಪಾಟೀಲ್ ಹೇಳ್ತಾರೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆ ಕೊಡುವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಂತೆ ಅನ್ನುವಂಥ ವಿಚಾರವಾಗಿ ರಿಯಾಕ್ಟ್ ಮಾಡುವಾಗ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡಿದ್ರು. ಸೊ ಅಂಥ ಸಾಧ್ಯತೆಗಳ ಕುರಿತಾಗಿ ಮಾತಾಡ್ತಾ ಇದ್ರು. ಸತೀಶ್ ಜಾರಕಿಹೊಳಿ ಕೂಡ ರಿಯಾಕ್ಟ್ ಮಾಡಿದರು. ಅದರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಇವತ್ತು ನೆಹರು ಸ್ಮರಣೆ ಕಾರ್ಯಕ್ರಮದಲ್ಲಿ 62ನೇ ನೆಹರು ಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಅವರು ರಿಯಾಕ್ಟ್ ಮಾಡಿದ್ದು ನೆಹರು ಅವರನ್ನ ಸ್ಮರಿಸಿಕೊಂಡ್ರು. ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರನ್ನ ಸ್ಮರಿಸಿಕೊಂಡ್ರು. ಅದಾದ ಬಳಿಕ ದಿಲ್ಲಿ ಭೇಟಿಯ ಬಗ್ಗೆ ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ.
ಹಾಗಾಗಿ ನಾಳೆ ಕೂಡ ಅವರ ಒಂದು ಮಾತು ಅಥವಾ ಹೇಳಿಕೆ ಏನಾಗಿರುತ್ತೆ, ನಾಳಿನ ಸುದ್ದಿಗೋಷ್ಠಿಯ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಇದು ಮಹತ್ವ ಪಡ್ಕೋತಾ ಇದೆ. ಎಲ್ಲಿಗೆ ಹೋಗಿದ್ರಿ ಸರ್? ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ? ಸಾಕಷ್ಟು ತುಂಬಾ ರಾಜಕೀಯ ಬೆಳವಣಿಗೆ ಆಗಿದಾವೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಲ್ಲಿಗೆ ಹೋಗಿದ್ರಿ ಸರ್? ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ? ಸಾಕಷ್ಟು ತುಂಬಾ ರಾಜಕೀಯ ಬೆಳವಣಿಗೆ ಆಗಿದಾವೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಲ್ಲಿಗೆ ಹೋಗಿದ್ರಿ ಸರ್? ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ? ಸಾಕಷ್ಟು ತುಂಬಾ ರಾಜಕೀಯ ಬೆಳವಣಿಗೆ ಆಗಿದಾವೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಲ್ಲಿಗೆ ಹೋಗಿದ್ರಿ ಸರ್? ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ? ಸಾಕಷ್ಟು ತುಂಬಾ ರಾಜಕೀಯ ಬೆಳವಣಿಗೆ ಆಗಿದಾವೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಲ್ಲಿಗೆ ಹೋಗಿ ಇದು ದಿಲ್ಲಿಗೆ ಹೋಗಿದ್ರಲ್ಲ, ಹೈಕಮಾಂಡ್ ಜೊತೆ ಏನೆಲ್ಲ ಚರ್ಚೆ ಆಯಿತು ಅಂತ ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ಸಿದ್ದರಾಮಯ್ಯನವರು ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಬಿಟ್ಟು ಬೇರೆ ಯಾವುದೇ ವಿಚಾರವನ್ನು ಕೂಡ ಅವರು ಮಾತಾಡಲಿಲ್ಲ, ಚರ್ಚೆ ಮಾಡಲಿಲ್ಲ. ಸೊ ಮಾಧ್ಯಮಗಳೊಟ್ಟಿಗೆ ಮಾತಾಡುವಾಗ ಜವಾಹರ್ಲಾಲ್ ನೆಹರು ಅವರನ್ನು ಸ್ಮರಿಸ್ಕೊಂಡಿದ್ದು ಬಿಟ್ಟರೆ ಆ ನಂತರದಲ್ಲಿ ದಿಲ್ಲಿ ಭೇಟಿಯ ಬಗ್ಗೆ ನಾಳೆ ಮಾತಾಡ್ತೀನಿ ಅಂತ ಹೇಳಿ ಅವರು ಕಾವೇರಿ ನಿವಾಸದತ್ತ ತೆರಳಿದರು. ಸೊ ಇದು ವಿಧಾನಸೌಧದಿಂದ ಕಾವೇರಿ ನಿವಾಸಕ್ಕೆ ಸಿದ್ದರಾಮಯ್ಯನವರು ತೆರಳುವಂತಹ ಸಂದರ್ಭದಲ್ಲಿ ಅವರು ಯಾವ ವಿಚಾರವನ್ನು ಕೂಡ ಬಿಟ್ಟುಕೊಡ್ಲಿಲ್ಲ. ಕುತೂಹಲವಂತೂ ಇದೆ, ನಾಳೆ ಸುದ್ದಿಗೋಷ್ಠಿಯಲ್ಲಿ ಏನು ಮಾತಾಡ್ತಾರೆ, ನಾಳೆ ರಾಜೀನಾಮೆ ನೀಡ್ತಾರಂತೆ CM ಸ್ಥಾನಕ್ಕೆ ಅನ್ನುವಂಥ ವಿಚಾರ ಭಾರೀ ಚರ್ಚೆ ಆಗ್ತಾ ಇದೆ. ಆ ಕುತೂಹಲ ಇದೆ ಸಿದ್ದರಾಮಯ್ಯನವರ ನಡೆಯ ಕುರಿತು. ಅವರ ಆಪ್ತ ಬಳಗದಲ್ಲಿ ಕೆಲವರು ನೀವು ರಾಜೀನಾಮೆ ನೀಡಬೇಡಿ, ನೀವೇ ಕಂಟಿನ್ಯೂ ಆಗಿ ಅಂತ ಕೂಡ ಅವರ ಮನವೊಲಿಸುವಂಥ ಒಂದು ಪ್ರಯತ್ನ ಆಗಿದೆ ಹೈಕಮಾಂಡ್ ಭೇಟಿಯ ನಂತರದಲ್ಲಿ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ MB ಪಾಟೀಲ್ ಅವರು ಹೇಳ್ತಾ ಇದ್ದಿದ್ದು ರಾಜೀನಾಮೆಯ ವಿಚಾರ ಏನೂ ಚರ್ಚೆ ಆಗಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ, ರಾಜ್ಯಸಭೆ ವಿಚಾರ, ಚುನಾವಣೆಯ ವಿಚಾರವಷ್ಟೇ ಚರ್ಚೆ ಆಗಿದೆ, ಈ ವಿಚಾರ ಯಾವುದು ಚರ್ಚೆ ಆಗಿಲ್ಲ ಅನ್ನುವಂಥದ್ದು MB ಪಾಟೀಲ್ ಅವರು ಬೆಳಗ್ಗೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್. ಈ ಎಲ್ಲ ಬೆಳವಣಿಗೆಯ ನಡುವೆ ಸಿದ್ದರಾಮಯ್ಯನವರ ನಡೆ ಕೂಡ ಬಹಳ ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇದೆ. ನಾಳೆ ಏನಾಗುತ್ತೆ, ಏನೆಲ್ಲ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕು.